ಹೇ ಎವ್ರಿವಾನ್, ಸುಂದರವಾದ ದಾಸವಾಳ ಹೂ ನೋಡ್ತಾ ಇದ್ದೀರಲ್ಲ, ಇದು ನಾಳೆ ಚೆನ್ನಾಗಿ ಅರಳುತ್ತೆ. ಚೇಪೆಕಾಯಿ ಹಾಳಾಗುತ್ತೆ ಅಂತ ಅದನ್ನೆಲ್ಲ ಕವರ್ ಮಾಡಿದ್ವಿ. ಕೆಲವೊಂದು ಹಣ್ಣಾಗಿದೆ, ಇದಂತೂ ಫುಲ್ಲಾಗಿ ಹಣ್ಣಾಗಿ ಹೋಗಿದೆ. ಇವತ್ತು ಒಂದೆರಡು ಹಾರ್ವೆಸ್ಟ್ ಮಾಡೋಣ ಅಂತ. ಇಲ್ಲ ಒಂದ್ಸಲ ಗಮನ ಕೊಡಲಿಲ್ಲ ಅಂದರೆ ಜಾಸ್ತಿ ಹಣ್ಣಾಗಿ ಉದ್ರೋಗುತ್ತೆ. ಅದರಿಂದ ದಿನಾಗ್ಲೂ ಇದ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಇದಂತೂ ಫುಲ್ ಪ್ಯಾಕ್ ಮಾಡಿದೆ, ಇದ್ರ ಕವರ್ ತೆಗ್ದಿದ್ದೀನಿ ನೋಡಿ. ಇದನ್ನ ಶಾರ್ಟ್ ವಿಡಿಯೋಗೋಸ್ಕರ ಹಾರ್ವೆಸ್ಟ್ ಮಾಡಿರ್ತೀನಿ. ಯಾರ್ಯಾರಿಗೆ ಚೇಪೆಕಾಯಿ ಅಂದರೆ ತುಂಬ ಇಷ್ಟ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಮೊದಲು ಚೆನ್ನಾಗಿ ಹಣ್ಣಾಗಿದೆಯಲ್ಲ, ಒಳ್ಳೆ ಕಲರ್ ಬಂದಿರೋದು, ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ. ನೇರಳೆ ಬಣ್ಣದ ದಾಸವಾಳ ಮೊಗ್ಗು ಹೂ ಅಂತೂ ಬಿಡ್ತಾನೆ ಇರುತ್ತೆ. ಮಾರ್ಚ್ ಮಧ್ಯದಲ್ಲಿ ಈ ಹೂವಿನ ಗಿಡನ ನೆಟ್ಟಿದ್ದು, ಇವಾಗಂತೂ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇದಕ್ಕೆ ಫ್ಲೇಮ್ ವೈನ್ ಅಂತ ನಾನು ಪರ್ಚೇಸ್ ಮಾಡಿದ್ದು. ನೀವೇನಂತ ಕರಿತೀರಾ? ಸುಂದರವಾದ ಚಿಟ್ಟೆಗಳು ನಮ್ಮ ತಾರಸಿ ತೋಟದಲ್ಲಿ ಎಲ್ಲ ಕಡೆ ಹಾರಾಡ್ತಾ ಇದ್ರೆ ನನಗಂತೂ ನಿಜವಾಗ್ಲೂ ದಿಲ್ ಖುಷಿ ಆಗುತ್ತೆ. ಇದು ಜಟ್ರೋಫಾ ಗಿಡ. ಹೂಗಳು ತುಂಬಾ ಚೆನ್ನಾಗಿ ಅರಳ್ತಾ ಇದೆ, ಜೊತೆಗೆ ಸೀಡ್ ಪಾಟ್ ಕೂಡ ರೆಡಿ ಆಗಿದೆ. ಗಾರ್ಲಿಕ್ ವೈನ್ ಅಲ್ಲಿ ನೋಡಿ ಸಣ್ಣ ಸಣ್ಣ ಮೊಗ್ಗೆಲ್ಲ ರೆಡಿ ಆಗ್ತಾ ಇದ್ದಾವೆ. ತುಂಬಾ ಬೇಗ ಇದು ಹೂಗಳಿಂದ ತುಂಬಿಕೊಳ್ಳುತ್ತೆ. ಸೌಗಂಧಿಕ ಪುಷ್ಪಂ ಇದಂತೂ ನಮ್ಮ ತೋಟದಲ್ಲಿ ಪರ್ಮನೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಫ್ಲವರಿಂಗ್ ಮಾಡ್ತಾ ಇದೆ. ಇದನ್ನ ತೆಕ್ಕೊಂಡು ನೀರಿನಲ್ಲಿಟ್ಟು ರೂಮಲ್ಲೆಲ್ಲ ಇಟ್ಟೆ, ಎಲ್ಲ ಕಡೆ ಘಮ. ಸಂಜೆ ಆಗ್ತಾ ಇದ್ದಂಗೆ ತೋಟದಲ್ಲಿ ಎಲ್ಲ ಕಡೆ ಇದ್ರೆ ಘಮ ಆವರಿಸ್ಕೊಂಡಿರುತ್ತೆ. ಈ ಹೂ ಅಂತೂ ನಿಜವಾಗ್ಲೂ ಎಲ್ಲ ಕಡೆ ಒಂದೊಂದು ಬಿಡಕ್ಕೆ ಶುರು ಆಗಿದೆ. ನನಗಂತೂ ಒಂದೇ ಹೂ ತೋರಿಸ್ತಾ ಇದನ್ನ ಅನ್ಸ್ಬಿಡುತ್ತೆ. ಗಿಡನ ಕಟ್ಟಿಂಗ್ಸಿಂದ ತಯಾರು ಮಾಡಿರೋದು. ಸುಮಾರು ಗಿಡಗಳು ರೆಡಿ ಮಾಡಿದ್ದೀನಿ. ಜೆರೇನಿಯಂ ಗಿಡದಲ್ಲಂತೂ ಯಾವಾಗಲೂ ಹೂ ಇದ್ದೇ ಇರುತ್ತೆ. ನಾನು ಇದ್ರ ಸುಮಾರು ಕಟ್ಟಿಂಗ್ಸ್ ನೆಟ್ಟಿದ್ದೀನಿ. ಇದು ಪಿಂಕ್ ಕಲರ್ ನೋಡ್ತಾ ಇದ್ದೀರಲ್ಲ, ಇದೇ ಡಿಫ್ರೆಂಟ್ ಆಗಿದೆ. ಇನ್ನೊಂದು ಪಿಂಕ್, ಇದು ಅದಕ್ಕಿಂತ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಅಗಲ. 2 ಗಿಡನೂ ಹತ್ತಿರ ಇಟ್ಬಿಟ್ಟು ನೋಡಿದೆ, ಫುಲ್ ಡಿಫ್ರೆಂಟ್ ಆಗಿದೆ. ಪೆರೆನಿಯಲ್ ಪ್ಲಾಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಷ ಪೂರ್ತಿ ಇದ್ರೊಳಗೆ ಹೂ ಬಿಡುತ್ತೆ. ನಮ್ಮ ತೋಟದಲ್ಲಿ ಬರೋ ಪಕ್ಷಿಲಿ ಜಾಸ್ತಿ ಸನ್ಬರ್ಡ್ ಮತ್ತು ಬುಲ್ಬುಲ್, ಬೇರೆ ಪಕ್ಷಿನೂ ಬರ್ತವೆ. ಆದರೆ ಇದು ಒಂದು 2-3 ಸಲ ನೋಡಿದ್ದೀನಿ, ಡಿಫ್ರೆಂಟ್ ಆಗಿದೆ. ಇದ್ರ ಬಗ್ಗೆ ಸರ್ಚ್ ಮಾಡಿದೆ. ಇದಕ್ಕೆ ಮುನಿಯಾ ಅಂತ ಕರೀತಾರೆ. ನೀವೇನಂತ ಕರಿತೀರಾ ಕಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆ ಸೀಡ್ಸ್ ಎಲ್ಲ ತಿನ್ನೋದು ತುಂಬಾ ಇಷ್ಟ. ಸ್ವಲ್ಪ ದಿನದ ಹಿಂದೆ ಬಿಗೋನಿಯಾ ಗಿಡನ ರೀಪಾಟ್ ಮಾಡೋದು ತೋರಿಸಿದ್ದೆ. ಅದ್ರೊಳಗೆ ಈಗ ಹೂ ಬಿಡೋಕ್ಕೆ ಶುರು ಆಗಿದೆ. ಇದನ್ನ ಮಳೆಯಿಂದ ಕಾಪಾಡ್ಕೋಬೇಕಲ್ಲ, ಅದರಿಂದ ಸೇಫ್ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಹೇಳಬೇಕಂದ್ರೆ ಇಲ್ಲಿಟ್ಟಿರೋ ಗಿಡಗಳೆಲ್ಲ ಸ್ವಲ್ಪ ಸ್ಪೆಷಲ್ ಆಗಿದ್ದಾವೆ. ಹಾಳಾಗಬಾರ್ದು, ಬಿಸಿಲಿಂದ ಅದನ್ನು ಸೇವ್ ಮಾಡಬೇಕಂತ ಇಲ್ಲಿಟ್ಟಿರೋದು. ಲಾಲ್ಬಾಗ್ಗೆ ವಾಕ್ ಅಂತ ಬಂದಿದ್ದೆ. ಇಲ್ಲಿ ಒಂದಷ್ಟು ಕೆಲಸಗಳು ನಡೀತಾ ಇದೆಯಲ್ಲ, ಅದರ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಗಿಡಗಳೆಲ್ಲ ನೆಟ್ಟಾಗಿದೆ, ಇನ್ನೂ ಕೆಲಸ ನಡೀತಾ ಇದೆ. ಸಿಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಲಾಲ್ಬಾಗ್ನಲ್ಲಿ ನೋಡೋ ಅಂಥ ಪ್ಲೇಸಸ್ ಎಷ್ಟಿದೆ ಗೊತ್ತಾ? ಒಂದಿನಕ್ಕೆ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೋರ್ ಅನ್ಸಲ್ಲ, ಏನೋ ಒಂಥರ ಹೊಸತನ. ಈಗಂತೂ ಸುಮಾರು ವೆರೈಟಿ ಹೂಗಳೆಲ್ಲ ಬೆಳೆದಿದ್ದಾರೆ. ಅಲ್ಲಿ ಒಳ್ಳೆ ಫೋಟೋ ವಿಡಿಯೋ ಎಲ್ಲ ತಗೋಬೋದು. ನೇಚರ್ ಲವರ್ಸ್ಗಂತೂ ನಿಜವಾಗ್ಲೂ ಇದು ಒಳ್ಳೆ ಸ್ಪಾಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಂಟ್ರೆನ್ಸಲ್ಲಿ ನೋಡಿ ಗೊಬ್ಬರ ಹಾಕಕ್ಕಿಟ್ಟಿದ್ದಾರೆ. ದಾಸವಾಳ ಹೂ ಫುಲ್ಲಾಗಿ ಅರಳಿದ ಮೇಲೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಮಲ್ಟಿಪೆಟಲ್ ದಾಸವಾಳ ಹೂ ಅಂತ ಹೇಳ್ಬೋದು. ಯಾಕಂದರೆ ಇದ್ರೊಳಗೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಜಾಸ್ತಿ ಪೆಟಲ್ಸ್ಗಳಿದ್ದಾವೆ. ಹೂನ ಹಿಂದ್ಗಡೆಯಿಂದ ತೋರಿಸ್ತೀನಿ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅರಿಶಿನ ಬಣ್ಣ ಥರ ಕಾಣಿಸ್ತಾ ಇದೆ. ಕೈ ತುಂಬ ಸಿಗುತ್ತೆ ನೋಡಿ. ಇವತ್ತಂತೂ ಇಡೀ ದಿನ ಹೀಗೆ ಖುಷಿ ಖುಷಿಯಾಗಿರುತ್ತೆ. ನನ್ನ ಹತ್ರ ಇರೋ ಕ್ಯಾಕ್ಟಸ್ ನೋಡ್ತಾ ಇದ್ದೀರಲ್ಲ, ಇದರೊಳಗೆ ಅರಿಶಿನ ಬಣ್ಣದ ಹೂ ಬಿಡುತ್ತೆ. ಇದು ನೋಡಿ, ನನ್ನ ಹತ್ರ ಟೋಟಲಾಗಿ 4 ಇದ್ದು, ಮತ್ತೆ ಮರಿಗಳು ಹಾಕಿದ್ದು. ಮರಿಗಳು ಮತ್ತೆ ಮರಿಗಳು ಹಾಕ್ತಾ ಇದ್ದಾವೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾವೆ. ಈಗ ಇನ್ನೊಂದು ಸಲ ಮರಿಗಳು ಹಾಕಕ್ಕೆ ರೆಡಿ ಆಗ್ತಾ ಇದ್ದಾವೆ. ಈಗ ಮಳೆಗಾಲ, ಈ ಟೈಮಲ್ಲಿ ರೀಪಾಟ್ ಮಾಡಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಸೆಟ್ ಆಗ್ತವೆ. ಈ ಗಿಡನ ರೀಪಾಟ್ ಮಾಡಿದ್ದೀನಿ. ಆದರೆ ಈ ಗಿಡದ ಹೆಸರು ಏನಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಎಲೆಗಳಂತೂ ಬಂಚಲ್ಲಿದೆ, ತುಂಬ ಚೆನ್ನಾಗಿದೆ. ಗಿಡನ ಗೂಗಲ್ ಸ್ಕ್ಯಾನ್ ಮಾಡಿದೆ, ಆದರೂ ಇದ್ರ ಹೆಸರು ಗೊತ್ತಾಗಲಿಲ್ಲ. ನಿಮಗೇನಾದರೂ ತಿಳಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬೇರುಗಳು ತುಂಬಾ ದಪ್ಪ, ಸುಮಾರು ವರ್ಷ ಹಳೇದಿದು. ಗಿಡ ಅಲ್ಲ, ಮರ ಅಂತಲೇ ಹೇಳ್ಬೋದು. ಈ ಗಿಡನ ಕಟ್ಟಿಂಗ್ಸಿಂದ ಈಸಿಯಾಗಿ ಗ್ರೋ ಮಾಡ್ಬೋದು. ನಾನಂತೂ 2 ಕಟ್ಟಿಂಗ್ ಹಾಕಿದ್ದೆ, 2 ಸಕ್ಸಸ್ಫುಲ್ ಆಗಿದೆ. ಚಿಟ್ಟೆಗಳಿಗಂತೂ ಹಬ್ಬ ಆಗೋಗಿದೆ.
ಅರೇಲಿಯಾ ಗಿಡದ ಎಷ್ಟೊಂದು ವೆರೈಟಿ ಇರುತ್ತೆ, ಇದೊಂದು ವೆರೈಟಿ. ಇದನ್ನ ಕಟಿಂಗ್ ಇಂದ ಈಸಿಯಾಗಿ ಗ್ರೋ ಮಾಡ್ಬೋದು. ಮಳೆಗಾಲದಲ್ಲಿ ಗಿಡ ಹೊಸ ಚಿಗುರಿಂದ ತುಂಬಿಕೊಳ್ತು, ಅದರಿಂದ ಹಳೆ ಎಲೆಲ್ಲ ತೆಗ್ದಿದೆ. ಹೇಗಿದ್ರು ಗಿಡ ತುಂಬಾ ಚೆನ್ನಾಗಿ ಚಿಗುರ್ತಾ ಇದೆಯಲ್ಲ, ಅದರಿಂದ ಮೇಲ್ಗಡೆಯಿಂದ ಕಟ್ ಮಾಡಿದೀನಿ. ಇದ್ರ ಕಟ್ಟಿಂಗ್ಸ್ ಎಲ್ಲ ಮಣ್ಣಲ್ಲಿ ನೆಟ್ಟಿದ್ದೀನಿ. ಇದ್ರ ಪಾಟ್ನಲ್ಲಿ ನೆಟ್ಟಿರೋ ಅಂಥ ಕಟ್ಟಿಂಗ್ಸ್ ಎಲ್ಲ ಸಕ್ಸಸ್ಫುಲ್ ಆಗಿದೆ. ಮಲ್ಲಿಗೆ ಗಿಡ ಆಗಿರ್ಬೋದು ಅಥವಾ ಬೇರೆ ಹೂವಿನ ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಚಿಗುರ್ಕೊಂಡು ತುಂಬ ಚೆನ್ನಾಗಿ ಬೆಳೆದಿದೆ. 6ನೇ ದಿನ ದಾಸವಾಳ ಹೂವಿನ ಕಂಡೀಷನ್ ತೋರಿಸ್ತಾ ಇದ್ದೀನಿ. ಬಾಡೋಗಿದೆ, ಆದರೆ ಇದನ್ನ ತೆಗಿಯಕ್ಕೆ ಹೋಗಲ್ಲ. ಈ ಪಾಟ್ನಲ್ಲಿ ಸುಮಾರು ಗಿಡಗಳು ಕಟ್ಟಿಂಗ್ಸ್ ನೆಟ್ಟಿದ್ದೀನಿ. ಜೆರೇನಿಯಂ ಕಟ್ಟಿಂಗ್ ನೆಟ್ಟಿದ್ನಲ್ಲ ನೋಡಿ, ಇದ್ರೊಳಗೆ ಮೊಗ್ಗಿತ್ತು, ಅದು ಅರಳ್ತಾ ಇದೆ. ಜೆರೇನಿಯಂ ಗಿಡದ ಎಲೆಲಿ ತುಂಬಾ ಘಮ ಇರುತ್ತೆ. ಚಿಟ್ಟೆ ಅಂತೂ ಯಾವಾಗ್ಲೂ ಇದ್ರ ಮೇಲೆ ಕುಂತೆ ಇರುತ್ತೆ. ಮಣ್ಣಲ್ಲಿ ಬೆಳೆಯೋ ಅಂತ ಆರ್ಕಿಡ್ ಗಿಡ, ಇದು ನಂಗೆ ಕೊಟ್ಟಿದ್ದು ಲಕ್ಷ್ಮೀ ಪ್ರಸನ್ನ ಅವರು. ಇದ್ರೊಳಗೆ ನೋಡಿ 2 ಹೊಸ ಗಿಡಗಳು ರೆಡಿ ಆಗ್ತಾ ಇದ್ದಾವೆ. ಸಮಯ ನೋಡ್ಕೊಂಡು ಇದನ್ನ ಬೇರೆ ಪಾಟ್ಗೆ ಶಿಫ್ಟ್ ಮಾಡಬೇಕು. ಈಗ ನಿಮಗೆ ಒಂದು ಒಳ್ಳೆ ಸೀನ್ ತೋರಿಸ್ತೀನಿ. ಚೇಪೆಕಾಯಿ ಗಿಡ ಚೆಕ್ ಮಾಡಕ್ಕೆ ಬಂದೆ. ಯಾವುದೋ ಪಕ್ಷಿನೋ ಏನೋ ಬಂದ್ಬಿಟ್ಟು ಅರ್ಧಕ್ಕಿಂತ ಜಾಸ್ತಿ ಚೇಪೆಕಾಯಿನ ತಿಂದಾಕ್ಬಿಟ್ಟಿದೆ. ಈ ನೆಟ್ಟೆಲ್ಲ ಏನು ಹಾಕಿದ್ವಿ ಅದೆಲ್ಲ ಬರೀ ಹೆಸರಿಗೆ. ಇದು ನೋಡಿ ನಿಜವಾಗ್ಲೂ ಬೇಜಾರಾಗ್ತಾ ಇಲ್ಲ. ಹಣ್ಣು ತಿಂದು ತೃಪ್ತಿ ಪಡ್ತಾರಲ್ಲ, ಅದೇ ನಮ್ಮ ಸಂತೋಷ. ಹುಡಿಕೊಂಡು ನಮ್ಮ ತೋಟಕ್ಕೆ ಬರ್ತಾವಲ್ಲ, ಅದನ್ನು ಮೆಚ್ಚಬೇಕು. ನನಗೇನು ಇಷ್ಟ ಗೊತ್ತಾ, ನಾನು ಇದೇ ಜಾಗದಲ್ಲಿ ನಿಂತಿರಬೇಕು, ಪಕ್ಷಿ ಬಂದು ಇದನ್ನು ತಿಂತಾ ಇರಬೇಕು. ಅದನ್ನು ನಾನು ಕಣ್ಣು ತುಂಬ ನೋಡಬೇಕು. ಪರ್ಪಲ್ ಹಾರ್ಟ್ ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.